ನೋಡಿ, ಎಲ್ಲವೂ ನದಿಗಳಿಂದಾನೇ ಬೆಳೆದಿದ್ದು, ನದಿ ಹತ್ರನೇ ಮನುಷ್ಯ ಜನಾಂಗಗಳೆಲ್ಲ ಬೆಳೆದ ಬಂದಿದ್ದು. ಅದಾದ ಮೇಲೆ ಏನೇನೋ ಬಂದ್ರು, ಅಲ್ಲೋದ್ರು ಇಲ್ಲೋದ್ರು, ಆರ್ಯನ್ಸ್ ಅಲ್ಲಿ ಬಂದ್ರು, ದ್ರಾವಿಡ್ ಇಲ್ಲಿದ್ರು, ಏನೇನೋ ಆಗಿ ಬಂದಿದ್ವಿ. ಎಲ್ಲರೂ ಮನುಷ್ಯರೇ, ಎಲ್ಲರೂ ಒಂದೇ. ನೀವು ಯೋಚನೆಗಳನ್ನ ಸಂಕುಚಿತವಾಗಿ ಮಾಡ್ತೀರಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಈ ದೇಶದ ಬಹುದೊಡ್ಡ ವೀಕ್ನೆಸ್ ಏನು ಅಂದ್ರೆ ಸಂಕುಚಿತವಾಗಿ ಯೋಚನೆ ಮಾಡೋದು. ನಾವು ಜಾತಿ ಆಧಾರದ ಮೇಲೆ ನಾವು ಶ್ರೇಷ್ಠ ಅಂತ ಹೇಳ್ತಾ ಇದ್ದೀವಿ, ಅದು ಎಲ್ಲವೂ ಸಂಕುಚಿತತೆ. ಯಾಕೆ ನಾವು ಒಂದು ಇಡೀ ಸಮುದಾಯವನ್ನ ಊರಿಂದ ಆಚೆ ಹಾಕ್ಬೇಕಾಗಿತ್ತು? ಯಾರೋ ಒಬ್ಬ ದೊಡ್ಡ ಹೇಳ್ತಾನೆ, ಬ್ರಿಟಿಷರು ಕೇಳಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು. ಬ್ರಿಟಿಷರು ಈಗ ನಮ್ಮ ದೇಶವನ್ನ ಹಾಳು ಮಾಡಿದ್ದಾರೆ, ಎಷ್ಟೋ ನಮ್ಮ ದೇಶನ ಲೂಟಿ ಮಾಡಿದ್ದಾರೆ ಅಂತ. ಅಂದ್ರೆ ನಾನು ನಿಜವಾಗ್ಲೂ ಮನುಷ್ಯನಾಗಿನೇ ಹೇಳ್ತಾ ಇದ್ದೀನಿ, ಮೇಲ್ವರ್ಗದವರು, ಪರ್ಟಿಕ್ಯುಲರ್ ಅಲ್ಲಿ ಮೇಲು ಜಾತಿಯವರು ಯಾರು ಹೇಳ್ತಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕು. ಯಾವುದೋ ಒಂದು ಸಮುದಾಯವನ್ನ ಊರಿಂದ ಆಚೆ ಹಾಕಿದ್ವಲ್ಲ ನಾವು. ಇವತ್ತು ರಿಸರ್ವೇಶನ್ ಅಂತ ಬಂದಿದ್ದು ಬಾಬಾ ಸಾಹೇಬ್ರಿಂದ ಅಲ್ಲ, ರಿಸರ್ವೇಶನ್ ಬಾಬಾ ಸಾಹೇಬ್ರಿಂದ ಬಂದಿದ್ದಲ್ಲ. ರಿಸರ್ವೇಶನ್ ಬಂದಿದ್ದು ಯಾರಿಂದ ಅಂದ್ರೆ ನಮ್ಮ ಈ ಸಮಾಜವನ್ನ ಮೇಲು ಕೀಳು ಅಂತ ಹೇಳಿ ಯಾರು ಮಾಡಿದ್ರಲ್ಲ, ಆ ಕಾರಣಕ್ಕಾಗಿ ಇವತ್ತು ಜಾತಿ ಆಧಾರದ ಮೇಲೆ ಮೀಸಲಾತಿ ಬಂದಿದ್ದು. ಜ್ವರನೇ ಇಲ್ಲದಂತ ಆರೋಗ್ಯವಂತ ಸಮಾಜ ಇದ್ದಿದ್ರೆ ನಮ್ಗೆ ಮೀಸಲಾತಿಯ ಅವಶ್ಯಕತೆನೇ ಇರಲಿಲ್ಲ. ಅದಕ್ಕೆ ಮೀರಾ ಕುಮಾರ್ ಅವರು ಒಂದ್ಸರಿ ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಎಮ್ಮ ಜಗಜೀವನ್ ರಾಮ್ ಅವ್ರ ಮಗಳು ಬಹಳ ತುಂಬಾ ಚೆನ್ನಾಗಿ ಹೇಳಿದ್ಲು. ಹೆಣ್ಮಗು ಆದ್ರೆ ಏನ್ ಹೇಳ್ತಾಳೆ ಅಂದ್ರೆ, ನೀವೆಲ್ಲರೂ ಮೀಸಲಾತಿ ಪರ್ಸೆಂಟೇಜ್ ಬಗ್ಗೆನೇ ಮಾತಾಡ್ತೀರಿ. ಹೌದು, ಅದ್ರ ಬದಲು ಜಾತಿ ಬಗ್ಗೆ ಮಾತಾಡಿ. ಜಾತಿನೇ ಇಲ್ಲ ಅಂದ್ಮೇಲೆ ದಲಿತ ಎಲ್ಲಿರ್ತಾನೆ? ಇಲ್ಲ ಅಂದ್ರೆ ದಲಿತನಿಗೆ ಮೀಸಲಾತಿ ಅವಶ್ಯಕತೆನೇ ಇಲ್ಲಲ್ಲ. ಜಾತಿನೇ ಇಲ್ಲ ಅಂದ್ಮೇಲೆ ನೀನ್ ದಲಿತ ಅಂತ ಬರೋದೇ ಇಲ್ವಲ್ಲ ಅಲ್ಲಿ ಪ್ರಶ್ನೆ. ಬಾಬಾ ಸಾಹೇಬ್ ಹೇಳೋ ಮಾತನ್ನ ಎಲ್ಲರೂ ಕೇಳಿಸ್ಕೊಳ್ಳಿ, ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಅಂದ್ರೆ, ನನಗೆ ಈ ಸಮಾಜ ದೇವರ ದೃಷ್ಟಿಯಲ್ಲಿ ಮನುಷ್ಯರು ಸಮಾನ ಅನ್ನೋದಕ್ಕಿಂತ ಮನುಷ್ಯ ದೃಷ್ಟಿಯಲ್ಲಿ ಮನುಷ್ಯ ಸಮಾನ ಅನ್ನೋ ಸಮಾಜ ಬರ್ಬೇಕು ಅಂತ ಹೇಳ್ತಾರೆ ಅವರು. ದೇವರ ದೃಷ್ಟಿಯಲ್ಲಿ ಎಲ್ರು ಸಮಾನ ಅನ್ನೋದು ಬೇರೆ, ಮನುಷ್ಯ ದೃಷ್ಟಿಯಲ್ಲಿ ಮನುಷ್ಯ ಸಮಾಜ ಅಂತ. ಕಪ್ಗಿದಿರಿ ಅಂತೇಳಿ ನಿಮ್ಮನ್ನ ಎಲ್ಲೋ ದೂರ ಇಡ್ತಾರಲ್ಲ, ಆ ಅಸಮಾನತೆ ಬರಬಾರ್ದು. ನೀವು ಬಡವರು ಅಂತೇಳಿ ನಿಮಗೆ ಊಟ ಕೊಡದೆ ನೋಡ್ತಾರಲ್ಲ, ಆ ಅಸಮಾನತೆ ಬರಬಾರ್ದು. ನೀವು ಅಂಗವಿಕಲರು ಅಂತೇಳಿ ನಿಮ್ಗೆ ಒಂದು ಸರಿಯಾದ ಮರ್ಯಾದೆ ಕೊಡಲ್ಲ, ಅದು ಬರಬಾರ್ದು. ನೀವು ಹಳ್ಳಿಯವರು ಟವಲ್ ಹಾಕಿದೀರಿ ಅಂತೇಳಿ ನಿಮ್ಮನ್ನ ದೂರ ಇಡ್ತಾರಲ್ಲ, ಆ ವ್ಯವಸ್ಥೆ ಬರಬಾರ್ದು. ಅದೇ ರೀತಿ ನೀವು ಜಾತಿಯಿಂದ ಕೆಳಜಾತಿಯವರು ಅಂತೇಳಿ ನಿಮಗೆ ಮರ್ಯಾದೆ ಕೊಡದೆ ಇರೋದಿದೆಯಲ್ಲ, ಆ ಅಸಮಾನತೆ ಇರಬಾರ್ದು ಅಂತ ನಾವು ಹೇಳ್ತಾ ಇರೋದು. ಏನು ಈ ಅಸ್ಪೃಶ್ಯತೆ ಅದೆಲ್ಲ ಹೇಳ್ತಿರಲ್ಲ ನೀವು, ಹೋಗ್ತಾ ಇದೆ ಅಂತೇಳಿ, ಖಂಡಿತವಾಗಲೂ ಅಸ್ಪೃಶ್ಯತೆ ಮುಟ್ಕೊಳ್ದೆ ಇರೋದು ನೇರವಾಗಿ ಹೋಗಿರ್ಬೋದು. ಆದ್ರೆ ನೀವು ಎಲ್ಲ ಕಡೆ, ಶಿವಪ್ಪ ಅವ್ರಿಗೂ ಗೊತ್ತು, ಪ್ರತಿ ಊರುಗಳಲ್ಲೂ ನಾವು ಹೋಗ್ತಿದ್ದೀವಿ, ಆ ಜಾತಿ ವ್ಯವಸ್ಥೆಯಲ್ಲಿ ಅನೇಕವು ಮಾನಸಿಕವಾಗಿದೆ. ಇದೇ ಕ್ಷೇತ್ರಕ್ಕೆ ಯಾವುದೋ ಒಬ್ಬ ಮಾಮೂಲಿ ಜಾತಿ ವ್ಯಕ್ತಿಯನ್ನ ತಂದು ನಿಲ್ಲಿಸ್ತೀನಿ, ಒಕ್ಕಲಿಗೆ ಕಡಿಮೆ ಇರುವಂತ ಗೆಲ್ಲಿಸಕ್ಕ ಸಾಧ್ಯನಾ? ಎಲ್ಲೋ 1, 2, 3 ಸೀಟು ಬಿಟ್ರೆ ಬೇರೆ ಯಾರು ಕೂಡ ಆ ಜಾತಿಯ ಸಂಖ್ಯೆಯಲ್ಲಿ ಯಾರು ಜಾಸ್ತಿ ಇದ್ದಾರೋ ಅವರೇ ಗೆಲ್ಲೋದು. ಹಾಗಾದ್ರೆ ಈ ಜಾತಿ ವ್ಯವಸ್ಥೆ ಎಲ್ಲೋಗಿದೆ? ಜಾತಿ ವ್ಯವಸ್ಥೆ ಇದೆ. ಅದಕ್ಕೆ ಲಂಕೇಶ್ ಅವರು ಕೂಡ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳೋರು, ನಾವು ಏನಾದ್ರೂ ಒಂದು ಪೊಸಿಷನ್ಗೆ ಬಂದ್ರೆ ನಮ್ಮ ಸುತ್ತಮುತ್ತ ಬೇರೆ ಬೇರೆ ಜಾತಿಯವರನ್ನ ಉದ್ದೇಶಪೂರ್ವಕವಾಗಿ ಸೇರಿಸ್ಕೊಳ್ಳಿ. ನಮ್ಮ ಜಾತಿಯವನೇ ಬಂದ್ರೆ ಅವನಿಂದಾಗಿ ಭ್ರಷ್ಟಾಚಾರ ಆಗುತ್ತೆ, ಇನ್ನೊಂದಾಗುತ್ತೆ, ಎಲ್ಲವೂ ಆಗ್ತಾ ಇದೆ. ಜಾತಿವಾದಿಗಳನ್ನ ದೂರ ಇಡೋಣ, ಒಳ್ಳೆಯವರನ್ನ ಹತ್ರಕ್ಕೆ ತಗೊಂಡೋಣ. ಅವಾಗ ನೋಡಿ ನಮ್ಗೆ ಇಡೀ ಸಮಾಜ ಇನ್ನೊಂದು 10-15 ವರ್ಷದಲ್ಲಿ ನಾವೆಲ್ಲ ಅನ್ಕೊಂಡಿದೀವಿ ಸಂಪೂರ್ಣ ಹಾಳಾಗೋಗುತ್ತೆ ಅಂತ. ಇಲ್ಲ, ಇನ್ನೊಂದು ಚೂರು ಶ್ರಮ ಪಟ್ಬಿಟ್ರೆ ಈ ಸಮಾಜ ಮತ್ತೆ ಜಾತಿ ಮುಕ್ತವಾಗಕ್ಕೆ 10-15 ವರ್ಷನೇ ಸಾಕು, ನೀವು ಹೇಳ್ದಾಗೆ. ಆದ್ರೆ ಅದು ಮೇಲು ನೋಟಕ್ಕೆ ಆಗಬಾರ್ದು. ಈ ರಾಜಕಾರಣಿಗಳಿದಾರಲ್ಲ, ಮುಖ್ಯವಾಗಿ ರಾಜಕಾರಣಿಗಳು, ಧಾರ್ಮಿಕ ಮುಖಂಡರಿದ್ದಾರಲ್ಲ, ಇವ್ರನ್ನ ಎಲ್ಲ ಮೊದಲು ನಾವು ನಿಯಂತ್ರಿಸ್ಬೇಕು. ಜಾತಿಗೊಬ್ಬ ಸ್ವಾಮಿ, ಜಾತಿಗೊಬ್ಬ ಇದು, ಅದು ಸಾಮಾಜಿಕ ಹೋರಾಟಕ್ಕೆ ಇರ್ಬೋದು. ಅದ್ರ ಬದಲು ನೀವು ಕ್ರೀಡಾ ಸಂಘಟನೆಗಳನ್ನ ಮಾಡಿ, ಸಾಂಸ್ಕೃತಿಕ ಸಂಘಟನೆಗಳನ್ನ ಮಾಡಿ, ವಿಜ್ಞಾನ ಸಂಘಟನೆಗಳನ್ನ ಮಾಡಿ, ರೈತ ಸಂಘಟನೆಗಳನ್ನ ಮಾಡಿ, ಈಗ ರಾಸಾಯನಿಕ ಮುಕ್ತ ಆಹಾರ ಮಾಡಿ, ಅವನ್ನ ಮಾಡ್ಲಿ ಮಠಗಳು, ಮಾನವೀಯ ಮೌಲ್ಯಗಳನ್ನ ಮಾಡ್ಲಿ ಮಠಗಳು. ಸಮಾಜದ ದಿಕ್ಕಿನಲ್ಲಿ ನಾವೆಲ್ಲ ನಡೆಯೋಣ. ಇವತ್ತಿನಿಂದ ಖಂಡಿತ ನಾವಿಲ್ಲಿ ಯಾರು ಸೇರಿದೀವಿ, ಅದಕ್ಕೆ ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ, ಏನು ಅಂದ್ರೆ ದೇವರಿಗೆ ಕುರಿಗಳನ್ನ ಬಲಿ ಕೊಡ್ತಾರೆ ಹೊರತು ಹುಲಿಗಳನ್ನ ಬಲಿ ಕೊಡಲ್ಲ ಅಂತ. ಹುಲಿಗಳಾಗಿ ಸಮಾಜದಲ್ಲಿ ಮನುಷ್ಯರಾಗಿ ಬದುಕೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.